ನಮಸ್ತೆ ಎಲ್ಲರಿಗೂ. ಬನ್ನಿ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡೋಣ. ದ್ರೌಪದಮ್ಮಂದು ವಿಡಿಯೋ ಮಾಡಿ ಅಂತ ಕೇಳಿದ್ರಿ. ಕರ್ಗದಮ್ಮ ಅಂತ ಕೂಡ ಕರೀತಾರೆ. ಸೊ ನನ್ನ ಫೇವ್ರೇಟ್ ತಾಯಿ ಅದು. ಮುಂಚೆ ಆಗಿತ್ತು, ಈಗ ಸ್ವಲ್ಪ ಕೋಪ ಮಾಡ್ಕೊಬಿಟ್ಟಿದ್ದೀನಿ ಎಲ್ಲ ದೇವ್ರ ಮೇಲೂ. ನೋಡ್ಕೊಳ್ಳೋಣ ಮುಂದಕ್ಕೆ ಏನಾಗತ್ತೆ ಅಂತ. ಆ ತಾಯಿ ಆಶೀರ್ವಾದ ಏನಿದೆ ಅಂತ ಅದನ್ನು ಕೃಷ್ಣ ಕಾರ್ಡಲ್ಲಿ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಯಾಕೆ ಅಂದರೆ ದ್ರೌಪದಿ ಅಮ್ಮ ಇಲ್ದಿರ, ಕೃಷ್ಣ ಇಲ್ದಿರ ದ್ರೌಪದಿ ಅಮ್ಮ ಇಲ್ಲ. ಸೊ ನನಗೆ ಹಾಗೆ ಅನಿಸುತ್ತೆ. ವೆರಿ ಯುನೀಕ್ ಸಂಬಂಧ ಅವರಿಬ್ಬರದು ಅಂತ. ಜೊತೆಗೆ ಕೃಷ್ಣ ಇಲ್ಲ ಅಂದರೆ ಆ ಅಮ್ಮಂದು ಲೈಫು ಜರ್ನಿ ಏನಿತ್ತು ಅದಿನ್ನ ತುಂಬ ಸ್ಟ್ರಗಲ್ ಆಗ್ತಾ ಇತ್ತೇನೋ, ತುಂಬ ಕಷ್ಟ ಆಗ್ತಾ ಇತ್ತೇನೋ. ಅಷ್ಟು ಸಫರಲ್ಲೂ ಎಲ್ಲ ಸಮಯದಲ್ಲೂ ಬೈ ಬರ್ತಿಂದ ಆ ತಾಯಿ ದ ಎಂಡ್, ಅವತಾರ ಎಂಡ್ ಆಗೋವರೆಗೂ ಕೃಷ್ಣ ಅವ್ರ ಜೊತೆ ತುಂಬ ಒಂದು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ನಾನು ತುಂಬ ಸಣ್ಣವಳು. ಆ ಥರದ್ದು ಒಂದು ಸಂಬಂಧನ ಮೇಂಟೈನ್ ಮಾಡಿದ್ರು ಅವರಿಬ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಸೋದರ ಸಂಬಂಧಕ್ಕೆ ಒಂದು ಅರ್ಥ ಕೊಟ್ಟಿದ್ದು ಅಥವಾ ರಾಖಿ ಹಬ್ಬದ ಒಂದು ಮುನ್ನುಡಿ ಆಗಿದ್ದು ಅವರಿಬ್ಬರ ಸಂಬಂಧದಿಂದ. ಸೊ ಹಾಗಾಗಿ ಆ ತಾಯಿಯ ಆಶೀರ್ವಾದ ಏನಿದೆ ಅಂತ ಕೃಷ್ಣನ ಮುಖಾಂತರ ತಿಳ್ಕೊಳ್ಳುವಂಥ ಆಸೆ ಆಯಿತು. ಹಾಗಾಗಿ ನೋಡೋಣ ಏನಿರಬಹುದು ಬ್ಲೆಸ್ಸಿಂಗ್ಸ್. ಸೊ ಒಂದು ಜನರಲ್ ರೀಡಿಂಗ್ ಥರ ಮಾಡ್ತೀನಿ. ಸೊ ಫೈನಲ್ ಆಗಿ ಒಂದು ಪಿಕೆ ಕಾರ್ಡ್ ಮಾಡೋಣ. ಓಕೆ, ಆ ತಾಯಿನೇ ಬಂದಿದೆ ನೋಡಿ ಕೃಷ್ಣ ಕಾರ್ಡಲ್ಲಿ. ಹೋಗ್ಬೇಕಿತ್ತು, ಇನ್ನೂ ಹೋಗಿಲ್ಲ, ಹೋಗ್ತೀನಿ. ಜಸ್ಟ್ ಎ ಮಿನಿಟ್. ಸೊ ಆ ತಾಯಿ ಹೇಳ್ತಾ ಇರೋದು ಇಷ್ಟೇ. ಸೊ ಮೊದಲನೇದಾಗಿ ನಿಮ್ಮ ಬುದ್ಧಿವಂತಿಕೆ ತುಂಬ ಮುಖ್ಯ. ಸೊ ಕೆಲವು ಸಮಸ್ಯೆಗಳನ್ನ ಉಪಾಯದಿಂದ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋವಂಥದ್ದು. ಸೊ ಯಾವಾಗ ನೀನು ನಿನ್ನ ಬುದ್ಧಿವಂತಿಕೆ ಜೊತೆಲಿ ಇರ್ತೀಯ, ಅದು ಒಳ್ಳೆಯದಕ್ಕೆ ಬಳಸ್ಕೊಂಡಿದ್ದೆ ಆದರೆ ಎಂಥದೇ ಸಮಸ್ಯೆ ಬಂದರೂ, ಎಂಥದೇ ಬಿರುಗಾಳಿ ಬಂದರೂ ನೀನು ಅದರಿಂದ ಹೊರಗೆ ಬರ್ತೀಯ ಅನ್ನುವಂಥದ್ದು. ಸೊ ಸ್ವಲ್ಪ ಬೇರೆಯವ್ರಿಗಿಂತ ಡಿಫ್ರೆಂಟ್ ಆಗಿ ಯೋಚನೆ ಮಾಡು. ಬೇರೆಯವ್ರಿಗಿಂತ ಡಿಫ್ರೆಂಟ್ ಆಗಿ ಇದೆ ನಿನ್ನ ಲೈಫು. ಸೊ ಹಾಗಾಗಿ ಯಾರನ್ನು ಕಂಪೇರ್ ಮಾಡ್ಕೊಳ್ತಾ ನಿನಗೆ ನೀನು ಹಾನಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ ಅನ್ನೋವಂಥದ್ದು ಇದೆ. ಜೊತೆಗೆ ನಿನ್ನ ಹಿಂದೆನೂ ನಾನಿದ್ದೆ, ನಿನ್ನ ಮುಂದೆನೂ ನಾನಿದ್ದೆ. ಸೊ ನಿನ್ನ ಪಾಸ್ಟಲ್ಲೂ ನಾನಿದ್ದೀನಿ, ನಿನ್ನ ಫ್ಯೂಚರಲ್ಲೂ ನಾನಿದ್ದೀನಿ, ನಿನ್ನ ಪ್ರೆಸೆಂಟಲ್ಲೂ ನಾನಿದ್ದೀನಿ. ಸೊ ನಾನೇ ನಿನ್ನ ಜೀವನದ ಮಾರ್ಗದರ್ಶಕಳು ಅನ್ನೋ ರೀತಿಲಿ ಇದೆ. ಸದ್ಯಕ್ಕೆ ನಾನು ಏನು ಪ್ರಯತ್ನ ಪಡ್ತಾ ಇಲ್ಲ ಅಂತ ಅಲ್ಲ. ಸೊ ನಿನ್ನ ಸಾಮರ್ಥ್ಯ ಎಲ್ಲಿವರೆಗೂ ಇದೆ ಅನ್ನುವಂಥ ಒಂದು ಕನ್ಫರ್ಮೇಷನ್ ತಗೊಳ್ತಾ ಇದ್ದೀನಿ ಅನ್ನೋ ರೀತಿಲಿ ಇದೆ. ಲೈಕ್ ನಾವು ಒಂದು ರೀತಿಲಿ ಎಷ್ಟು ದೂರ ಹೋಗಬಹುದು, ಎಷ್ಟು ದೂರ ನಡಿಬಹುದು, ಒಂದು ರೀತಿ ಕಿಲೋಮೀಟರ್ ಅಂದಾಜು ಅನ್ನುವಂಥ ರೀತಿಲಿ ಇಲ್ಲಿ ಇದೆ. ಎಲ್ಲೊಂದು ಕಡೆ ರಾಂಗ್ ವೇಲಿ ಹೋಗ್ತಾ ಇದ್ದೀರಾ, ನೀವು ವಾಪಸ್ ಬರ್ತೀರಾ ಅಂತ ಆ ತಾಯಿ ಕಾಯ್ತಾ ಇದೆ. ಸದ್ಯಕ್ಕೆ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಇರಬಹುದು ಅಥವಾ ಫ್ಯೂಚರ್ ಸಿಚುವೇಶನ್ ಇರಬಹುದು, ಬೇರೆ ಏನೋ ಒಂದು ಅಡ್ಡದಾರಿ ಹಿಡ್ದು ಹೋಗಿದ್ದೀರಾ ನೀವು. ಆದ್ರೆ ಆ ದಾರಿಯಿಂದ ವಾಪಸ್ ಬರ್ತೀರಾ, ನಿಮ್ಮ ಕೆಲವು ಸಂಗಡಿಗರನ್ನ ಕರ್ಕೊಂಡು ವಾಪಸ್ ಬರ್ತೀರಾ, ಹಾದಿಗೆ ಬರ್ತೀರಾ ಅನ್ನುವಂಥದ್ದು. ಸೊ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ಕೆಲವು ಸತಿ ನಮಗೆ ಅಯ್ಯೋ ಯಾರು ಇಷ್ಟೊಂದು ಹೋಗ್ತಾರೆ, ಒಂದು ಶಾರ್ಟ್ಕಟ್ ವೇಲಿ ಯಶಸ್ಸನ್ನ ನೋಡೋಣ, ಅಥವಾ ಬೇಗ ಈ ಕೆಲಸ ಆಗತ್ತೆ ಅಂದರೆ ಬೇಗ ಈ ದಾರಿಲಿ ಹೋಗೋಣ ಅಂತ ಇರುತ್ತೆ. ಬಟ್ ಇನ್ ಸ್ಪಿರಿಚುವಲ್ ವೇಲಿ, ಇನ್ ಆಧ್ಯಾತ್ಮಿಕ ವೇಲಿ ಅದು ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ಕಡೆ ಸ್ವಲ್ಪ ಅಪಾಯ ಇದೆ. ಸೊ ನೀವು ವಾಪಸ್ ಬರೋವರೆಗೂ ಆ ತಾಯಿ ತಾಳ್ಮೆಯಿಂದ ಕಾಯ್ತಾ ಇದ್ದಾಳೆ. ನೀವು ವಾಪಸ್ ಬಂದಿದ ತಕ್ಷಣ ಆ ತಾಯಿ ನಿಮ್ಮನ್ನ ಮುನ್ನಡೆಸ್ಕೊಂಡು ಮುಂದಕ್ಕೆ ಹೋಗ್ತಾಳೆ ಅನ್ನುವಂಥದ್ದು. ಸದ್ಯಕ್ಕೆ ಎರಡು ಆಯ್ಕೆಗಳ ಮಧ್ಯೆ ತಾಯಿನೂ ನಿಂತಿದ್ದಾಳೆ, ನಿಮ್ಮನ್ನೂ ನಿಲ್ಲಿಸಿದ್ದಾಳೆ. ಸೊ ಎರಡು ಆಯ್ಕೆ ಇಲ್ಲಿ ಇದೆ. ಸೊ
ಗೊತ್ತಿಲ್ಲ ಯಾಕೆ ಈ ರೀಡಿಂಗ್ನ ತಗೊಂಡ್ರಿ ಅಂತ. ನನಗೆ ಇಲ್ಲಿ ಬರ್ತಾ ಇರುವಂಥ ವೈಬ್ ಬೇರೆ ಥರ ಇದೆ. ಬಟ್ ಇದು ಒಂದು ಜನರಲ್ ರೀಡಿಂಗ್. ನಿಮಗೆ ಕೊಡಬೇಕಾಗಿರುವಂಥ ವೈಬ್ ಬೇರೆ. ಎರಡೆರಡು ಆನ್ಸರ್ ಬರ್ತಾ ಇದೆ. ಸೊ ಸದ್ಯಕ್ಕೆ ನೀವು ನಿಮ್ಮ ಒಂದು ಎಮೋಷನ್ಸ್ ಜೊತೆ ಕಂಫರ್ಟ್ ಝೋನಲ್ಲಿ ಇರಿ ಅಂತ ಹೇಳ್ತಾ ಇದ್ದಾಳೆ ತಾಯಿ. ಹೇಗೆ ಅಂದರೆ ನಿಮ್ಮ ಸಾಂಸಾರಿಕ ಜೀವನ ಇರ್ಬೋದು, ನಿಮ್ಮ ಭಾವನೆಗಳಿರ್ಬೋದು, ನಿಮ್ಮ ಫೀಲಿಂಗ್ಸ್ ಇರ್ಬೋದು, ಅದಕ್ಕೆ ಪ್ರಾಮುಖ್ಯತೆ ಕೊಡಿ. ನಿಮ್ಮ ಜೊತೆ ಯಾರಿದ್ದಾರೆ, ಏನಿದ್ದಾರೆ, ಅದ್ರ ಕಡೆ ನಿಮ್ಮ ಜೀವನನ ಕರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಎರಡನೇದು, ನೀವು ಎಲ್ಲವನ್ನೂ ಬಿಟ್ಟು ನಾನು ಬೇಡ, ನಾನು ಒಂಟಿಯಾಗಿ ಒಂದು ಬೇರೆ ರೂಟಲ್ಲಿ ಹೋಗ್ತೀನಿ ಅಂತ ಹೋಗುವಂಥದ್ದು. ನೀವು ಎಲ್ಲೇ ಹೋದರೂ ವಾಪಸ್ ಅಲ್ಲಿಗೆ ಬರಬೇಕು. ಎಲ್ಲೇ ಹೋದರೂ ಎಷ್ಟೇ ದೂರ ನೀವು ಹಾರೋದ್ರೂ ಕೂಡ ಮರಳಿ ಗೂಡಿಗೆ ಅನ್ನುವಂಥ ರೀತಿಲಿ ಮರಳಿ ನೀವು ಗೂಡಿಗೆ ಬರಲೇಬೇಕು. ಇದು ಇಂಪಾರ್ಟೆಂಟ್ ಅನ್ನುವಂಥದ್ದು ಇದೆ. ಸೊ ನನಗೆ ಗೊತ್ತಿಲ್ಲ, ಇಲ್ಲಿ ಬಹಳಷ್ಟು ವೇರಿಯೇಷನ್ಸ್ ಅಲ್ಲಿ ಇದೆ. ಒಂದು ರೀತಿ ಟು ಬಿ ಹಾನೆಸ್ಟ್ ಸೀಕ್ರೆಟ್ ಇದೆ ಇಲ್ಲಿ, ಹೇಳಲಿಕ್ಕೆ ಬರ್ತಾ ಇಲ್ಲ, ಆ ಥರ ಇದೆ. ಒಟ್ನಲ್ಲಿ ನಿಮಗೆ ಫೋಕಸ್ ಆನ್ ಫ್ಯೂಚರ್. ಸೊ ಸೋಲ್ ಒಪ್ಕೊಂಬೇಡ ಅನ್ನುವಂಥದ್ದು ಇದೆ. ತುಂಬ ದೊಡ್ಡ ಮೆಸೇಜ್ ಇದೆ ಇಲ್ಲಿ. ಜೀವನದ ಹೋರಾಟದಲ್ಲಿ ನೀನು ಸೋತೆ ಅಂದರೆ ನಾನು ಸೋತ ಹಾಗೆ ಅಂತ ತಾಯಿ ಹೇಳ್ತಾ ಇದ್ದಾಳೆ. ಸೊ ನೀವು ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು, ನಿಮ್ಮ ಸಂಗಾತಿ ಜೊತೆ ನೀವು ಹ್ಯಾಪಿಯಾಗಿ ಇರಬೇಕು. ಇದು ಮೇನ್ ಇಂಟೆನ್ಷನ್ ಇದು ಆ ತಾಯಿದು. ಸೊ ಹಾಗಾಗಿ ನಿಮ್ಮ ಲೈಫ್ ನಿಮ್ಮ ಫ್ಯಾಮಿಲಿ ಕಡೆ ಕರ್ಕೊಂಡು ಹೋಗಬೇಕು. ಫ್ಯಾಮಿಲಿ ಲೈಫ್ ಕಡೆ ಅಮ್ಮನ್ನ ಫೋಕಸ್ ಇದೆ. ನಿಮ್ಮ ಫ್ಯಾಮಿಲಿ ಲೈಫ್ ಚೆನ್ನಾಗಿರಬೇಕು. ಅದಾದಮೇಲೆ ನಿಮಗೆ ಸ್ಪಿರಿಚುವಲ್ ಜರ್ನಿ ಆಗಿರಲಿ, ಅಥವಾ ನೀನು ಮಾಡಬೇಕಾಗಿರುವಂಥ ಬೇರೆ ಅವಕಾಶಗಳಾಗಿರಲಿ, ಅಥವಾ ನಿನ್ನ ಬೇರೆ ರೀತಿಯ ಕರ್ತವ್ಯಗಳು ಅಥವಾ ಅನ್ಯ ಲೋಕದ ಕರ್ತವ್ಯಗಳು, ಆಮೇಲೆ ಸದ್ಯಕ್ಕೆ ವ್ಯಾವಹಾರಿಕವಾಗಿ ಏನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸು ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಫೋಕಸ್ ಆನ್ ಮ್ಯಾರೇಜ್ ಎನರ್ಜಿ ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ ಯಾಕೆ ಇದು ಬರ್ತಾ ಇದೆ ಅಂತ, ಬಟ್ ಇಲ್ಲಿ ಸ್ಟ್ರಾಂಗ್ ಆಗಿ ಅದೇ ಇದೆ. ಸೊ ಜೀವನ ಮುನ್ನಡಿಬೇಕು ಅಂದರೆ ಜಸ್ಟ್ ನಿಮ್ಮ ಫ್ಯಾಮಿಲಿ ಲೈಫ್ ಕಡೆಗೆ ನಿಮ್ಮ ಜೀವನ ಮುಂದುವರಿಲಿ. ಸೊ ಹೀಗೆ ಸಿಂಗಲ್ ಆಗಿ ಕ್ರಾಸ್ ರೋಡಲ್ಲಿ ನೀವು ಹೋಗಬೇಡಿ, ಸ್ಟ್ರೈಟ್ ಆಗಿ ಏನಿದೆಯೋ ಅಲ್ಲಿ ಹೋಗಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ಸುತ್ತೆ ನನ್ನ ಜೊತೆ ಇದ್ದವರೆಲ್ಲ ದೂರ ಆದರು, ಸೊ ವಾಟ್ ನೆಕ್ಸ್ಟ್, ಎಲ್ರೂ ನಂಬಿ ಮೋಸ ಹೋದ್ನಾ ಅಥವಾ ಮೋಸ ಮಾಡಿದ್ರ, ಅಥವಾ ವಾಟ್ ನೆಕ್ಸ್ಟ್ ಇನ್ ಯುವರ್ ಮೈ, ಅಥವಾ ನಮ್ಮ ಲೈಫಲ್ಲಿ ಬೇರೆ ಏನು ಅನ್ನುವಂಥ ನಿಮ್ಮ ಪ್ರಶ್ನೆಗೆ, ನಿನ್ನ ಲೈಫಲ್ಲಿ ಮುಂಚೆನೂ ನಾನಿದ್ದೆ, ಈಗೂ ನಾನಿದ್ದೀನಿ, ಇದಕ್ಕೆ ಹಿಂದಕ್ಕೂ ಅಥವಾ ಮುಂದಕ್ಕೂ ಎಲ್ಲ ಸಮಯದಲ್ಲೂ ನಾನು ಇರ್ತೀನಿ. ಸೊ ಯಾಕೆ ನೀನು ಯೋಚನೆ ಮಾಡ್ತಿದ್ಯಾ, ಮುಂದಗಡೆ ನಡೀತಾ ಇರು, ಮುಂದುವರಿತಾ ಇರು ಅನ್ನೋವಂಥದ್ದು ಇದೆ. ಆದರೆ ಗೂಡು ಬಿಟ್ಟು ಹೋಗಬೇಡ. ನಿನ್ನ ಮನೆ ಏನಿದೆ, ನಿನ್ನ ಸ್ಥಾನ ಏನಿದೆ, ಅಥವಾ ನಿಮ್ಮದೇ ಒಂದು ಸರ್ಕಲ್, ಊರಿರ್ಬಹುದು, ಮನೆ ಇರಬಹುದು, ಸ್ಥಾನ ಮಾನ, ವಾಟ್ ಎವರ್ ಇನ್ ಯುವರ್ ಕಂಫರ್ಟ್ ಝೋನ್ ಅಲ್ಲಿರಿ ಅನ್ನುವಂಥದ್ದು ಇದೆ. ಸೊ ಕೆಲವರು ವಿದೇಶಕ್ಕೆ ಹಾರಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಅದು ಸದ್ಯಕ್ಕೆ ಇಲ್ಲಿ ಯಾವುದೇ ಎನರ್ಜಿ ಇಲ್ಲ. ನಿಮ್ಮನ್ನ ಬಿಟ್ಟು ಹೋದ್ರು ಅಥವಾ ಮೋಸ ಮಾಡಿದ್ರು ಅಥವಾ ಸಮಥಿಂಗ್ ಏನೋ ಆಯಿತು ಅನ್ನೋದಕ್ಕಿಂತ, ಸೊ ಕೆಲವು ಸತಿ ಒಂದು ಸಮಸ್ಯೆ ಬಂದಾಗ ಅದನ್ನ ಹೇಗೆ ಪರಿಹಾರ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಕೂಡ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ತಾಯಿ ಬುದ್ಧಿವಂತಿಕೆ ಬಗ್ಗೆ ಹೇಳ್ತಾ ಇದ್ದಾಳೆ. ಸೊ ಬುದ್ಧಿವಂತಿಕೆಯಿಂದ ನಾವು ಏನನ್ನೂ ಮಾಡಲಿಲ್ಲ, ಸ್ವಲ್ಪ ಬುದ್ಧಿವಂತಿಕೆಯಿಂದ ಇದ್ದಿದ್ರೆ ಎಲ್ಲವೂ ಕೂಡ ಸರಿಯಾಗಿ ಸರಿ ತೂಗಿಸಬಹುದಾಗಿತ್ತು. ಸೊ ಬುದ್ಧಿವಂತಿಕೆ ಎಲ್ಲೋ ಬುದ್ಧಿ ಲದ್ದಿ ತಿನ್ನಕ್ಕೆ ಹೋಗಿತ್ತು ಅಂತಾರಲ್ಲ, ಸೊ ಆ ಥರ ಇಲ್ಲಿ ಕೆಲವು ಸಮಸ್ಯೆಯಿಂದ ಈ ಬಿರುಗಾಳಿ ಬೀಸಿದೆ. ಯೋಚನೆ ಮಾಡಬೇಡ, ಈ ಬಿರುಗಾಳಿ ಎಷ್ಟೇ ಬಿರುಸಾಗಿ ಬೀಸಿದ್ರು ಕೂಡ ನಿನ್ನ ಜೀವನದಲ್ಲಿ ತಂಗಾಳಿ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ನನ್ನ ಶಕ್ತಿ ಯಾವಾಗಲೂ ನಿನ್ನ ಜೊತೆ ಇರುತ್ತೆ. ನಿನ್ನ ಭಕ್ತಿಯ ಪರಿಚಯ ನನಗೆ ಇದೆ. ಸೊ ಹಾಗಾಗಿ ನಿನ್ನ ಭಕ್ತಿಯ ಪರಿಚಯ ನನಗೆ ಕೊಡಬೇಕಾದಂಥ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥ ಸಂದೇಶ ಕೂಡ ಇದೆ. ಸೊ ಕಾಡುಗಳನ್ನ ರಕ್ಷಿಸಿ ಅನ್ನುವಂಥದ್ದು ಮಹಾನ್ ಸಂದೇಶ ಕೂಡ ಇದೆ ಇಲ್ಲಿ. ಸೊ ಕಾಡುಗಳನ್ನ, ಯಾಕೆಂದರೆ ಫಾರೆಸ್ಟ್ ಅಂಡ್ ಡಿಲ್ಯೂಷನ್ಸ್ ಇದೆ ಇರೋದ್ರಿಂದ. ಸೊ ಎಸ್, ಸೊ ನನಗೆ ಇಲ್ಲಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದ ಕೂಡ ಕಾಣಿಸ್ತಾ ಇದೆ. ನಂಗೆ ಗೊತ್ತಿಲ್ಲ ನೀವು ಯಾವ ಮನಸ್ಥಿತಿ ಇಟ್ಕೊಂಡು ಇದನ್ನ ಕೇಳಿದ್ರಿ ಅಂತ. ನಿಮ್ಮ ಮೇಲಾಗಿರೋ ಅಷ್ಟು ಹರಾಸ್ಮೆಂಟ್ ಯಾರ ಮೇಲೂ ಆಗಿಲ್ವೇನೋ. ತಪ್ಪಾಯಿತು ಆ ಶಬ್ದ ಉಪಯೋಗಿಸಿದ್ದಕ್ಕೆ.
ಸೊ ನಿಮ್ಮ ಮೇಲೆ ಆಗಿರುವಂಥ ದೌರ್ಜನ್ಯಗಳು ಯಾರ ಮೇಲೂ ಅಷ್ಟು ಆಗಿಲ್ವೇನೋ ಅಷ್ಟು ದೌರ್ಜನ್ಯಗಳು ಆಗಿದೆ. ಸೊ ಥಿಂಕ್ ಆಫ್ ಮೀ ಆಲ್ವೇಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕ್ಷಣದಲ್ಲೂ ನನ್ನನ್ನೇ ನೀನು ನೆನಪು ಮಾಡ್ಕೋ, ಬಿ ಮೈ ಡ್ಯೂಟಿ ಅಂತ ಹೇಳ್ತಿದ್ದಾರೆ. ನನ್ನ ಭಕ್ತಳಾಗಷ್ಟೇ ನೀನು ಉಳ್ಕೋ ಅಂತ ಹೇಳ್ತಿದ್ದಾರೆ. ಸೊ ನೀನು ನನ್ನ ಮುಂದೆ ತಲೆ ತಗ್ಸಿದ್ರೆ ಸಾಕು, ಸಮಾಜದ ಮುಂದೆ ನೀನು ತಲೆ ತಗ್ಸೋದು ಬೇಕಾಗಿಲ್ಲ. ಐ ಪ್ರಾಮಿಸ್ ಯು ದಿಸ್ ಟ್ರೂತ್ ಅಂತ. ಫಾರ್ ಯು ಆರ್ ಡಿಯರ್ ಟು ಮೀ. ಸೊ ನೀನು ನನಗೆ ತುಂಬ ಹತ್ರ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಸಾಂಪ್ರದಾಯಿಕವಾಗಿ ಆಗಿರಲಿ ಅಥವಾ ಜನಗಳಿಂದ ಆಗಿರಲಿ, ದುಶ್ಚಟಗಳಿಂದ ಆಗಿರಲಿ, ಸೊ ಯಾವಾಗ ಏನೇ ಭಯ ಆದರೂ ಏನೇ ಸಮಸ್ಯೆ ಆದರೂ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಕೃಷ್ಣನಿಗೂ ದ್ರೌಪದಿ ಅಮ್ಮನಿಗೂ ಅವಿನಾಭಾವ ಸಂಬಂಧ, ಸೋದರ ಸಂಬಂಧ ಅಂತ. ಸೊ ಒಬ್ಬ ಹೆಣ್ಣನ್ನ ರಕ್ಷಣೆ ಮಾಡಲಿಕ್ಕೆ ಸ್ವಂತ ರಕ್ತದ ಅಣ್ಣನೇ ಬೇಕು ಅಂತ ಏನಿಲ್ಲ. ಬಹಳಷ್ಟು ಜನ ಅಣ್ಣಂದಿರು ಇದ್ದಾರೆ. ಸೊ ಅವರೆಲ್ಲರ ಅಣ್ಣಂದಿರ ಪಾದಾರವಿಂದಕ್ಕೆ ನನ್ನ ಈ ನಮನಗಳು. ಯಾಕೆ ಅಂದರೆ ಸಮಾಜದಲ್ಲಿ ಹೆಣ್ಣಿನ ಕಾಯೋದಕ್ಕೋಸ್ಕರ ಅಥವಾ ಅವಳಿಗೆ ಒಂದು ರಕ್ಷಣೆ ಕೊಡೋದಕ್ಕೋಸ್ಕರ ತುಂಬ ಜನ ಅಣ್ಣಂದರಿದ್ದಾರೆ. ಸೊ ಅಂಥ ಅಣ್ಣಂದಿರಿಗೆ ನಾನು ತುಂಬ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫೀಲ್ ಮಾಡ್ತೀನಿ. ಅಂಥದ್ದೇ ಒಂದು ಅಣ್ಣನ ಹೃದಯ ಕೃಷ್ಣಂದು. ಸೊ ಹಾಗಾಗಿ ಕೃಷ್ಣನ ಸಂಬಂಧ ಹೇಳ್ದಂಗೆ, ನಾವು ಆಗಲೇ ಹೇಳ್ದಂಗೆ ದ್ರೌಪದಮ್ಮ ಏನು ಕೃಷ್ಣನಿಗೆ ಒಂದು ರಕ್ಷಾ ದಾರನ ಕಟ್ಟಿದ್ರು, ಬಟ್ಟೆನ, ಅದು ವಸ್ತ್ರವಾಗಿ ಅವರಿಗೆ ಬಂದಂಥ ಸಮಯ ಇದು. ಸೊ ಇಲ್ಲಿ ಅಮ್ಮನೂ ಬಂದಾಯಿತು, ಕೃಷ್ಣನೂ ಕೂಡ ನಾನು ರಕ್ಷೆ ಕೊಡ್ತೀನಿ, ನಾನಿದ್ದೀನಿ, ನಿನ್ನ ಶತ್ರುಗಳೆಲ್ಲರೂ ನನ್ನ ಶತ್ರುಗಳು ಅಂತ ಹೇಳಿದ್ದು ಇಲ್ಲಿ ಇದೆ. ಸೊ ಹಾಗಾಗಿ ನೀವು ಇನ್ನೊಬ್ಬರ ಒಳಸಂಚಿಗೆ ಒಳಗಾಗದಿರೋ ಹಾಗೆ ನೀವು ತುಂಬ ಕೇರ್ಫುಲ್ ಆಗಿ ನಿಮ್ಮ ಸಿಚುವೇಶನ್ನ ಹ್ಯಾಂಡಲ್ ಮಾಡಿ. ನಿಮಗೆ ಹೇಗೆ ಸರಿ ಅನಿಸುತ್ತೋ ಆ ರೀತಿಲಿ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಕೃಷ್ಣ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಸೊ ಈಗಲೂ ಕೂಡ ಅಂಗಾಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಆಗಿರಬಹುದು, ದ್ರೌಪದಮ್ಮನ ಕರ್ಗದ ವಿಚಾರದಲ್ಲಿ ಆಗಿರಬಹುದು, ಗೋವಿಂದ ಅನ್ನುವಂಥ ಶಬ್ದ ಇಲ್ಲ ಅಂದರೆ ಆ ತೇರು ಮುಂದುವರಿಯೋದೇ ಇಲ್ಲ. ಆ ತೇರು ಅಲ್ಲೇ ನಿಂತಿರುತ್ತೆ ಹೊರತು ಮುಂದಕ್ಕೆ ಮೂವ್ ಆಗೋದೇ ಇಲ್ಲ ಆ ತೇರು. ಸೊ ಹಾಗಾಗಿ ಗೋವಿಂದ ಗೋವಿಂದ ಗೋವಿಂದ, ಆ್ಯಕ್ಚುಲಿ ಗೋವಿಂದ ಗೋಪಾಲ ಅಂತ ಕರೀತಾರೆ. ನಾಲೆಜ್ ಆಫ್ ಲ್ಯಾಂಪ್. ನನಗೆ ಕೂಡ ಈ ಪ್ರಶ್ನೆ ಯಾವಾಗಲೂ ಕಾಡ್ತಾ ಇರುತ್ತೆ. ಈ ಸಮಾಜದಲ್ಲಿ ಅಥವಾ ಈಗಿನ ಜನಾಂಗದಲ್ಲಿ ಅಥವಾ ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಏನು ಹೇಳ್ಕೊಟ್ಟಿದ್ದೀವಿ ಅದೆಲ್ಲ ಎಲ್ಲಿ ಹೋಗಿದೆ ಪಾಠಗಳು, ಅವ್ರ ತಲೆಯಲ್ಲಿ ಏನು ತುಂಬ್ಕೊಂಡಿದೆ. ಸೊ ಆಗಲೇ ಹೇಳ್ದಂಗೆ ಬುದ್ಧಿ ಎಲ್ಲ ಹೋಗಿ ಲದ್ದಿ ತುಂಬ್ಕೊಂಡ್ಬಿಟ್ಟಿದ್ಯೇನೋ ಅಂತ. ಸೊ ಕಲ್ತಂಥ ಪಾಠಗಳು ಎಲ್ಲ ಇದೇನಾ ಅನ್ನುವಂಥದ್ದು ಇದೆ. ಇಂಥ ಸಮಾಜದಲ್ಲಿ ನಾವು ಒಳ್ಳೆಯವರಾಗಿ ಉಳಿಬೇಕು, ಬೆಳಿಬೇಕು ಅಂದರೆ ಹೇಗೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಆ ತಾಯಿಯ ಸಂದೇಶ ಏನು ಅಂದರೆ, ಮುಂದಿನ ಜನಾಂಗಕ್ಕೆ ಒಳ್ಳೆಯ ವಿದ್ಯಾಭ್ಯಾಸಗಳನ್ನ ಕೊಡಿ ಅನ್ನುವಂಥದ್ದು. ನನಗೆ ಗೊತ್ತಿಲ್ಲ ಇಲ್ಲಿ ಯಾರಿದ್ದೀರಾ ಅಂತ. ಮೇ ಬಿ ತುಂಬ ಅವಮಾನ ಪಟ್ಕೊಂಡು ನನಗೆ ಲೈಫ್ ಬೇಡ ಅಂತ ಡಿಸೈಡ್ ಮಾಡಿರೋರು ಯಾರಾದರೂ ಇದ್ದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಲೈಫ್ ಕಡೆ ಗಮನ ಕೊಡಿ. ನಿಮ್ಮ ಫ್ಯಾಮಿಲಿ ಲೈಫ್, ನಿಮ್ಮ ಮಕ್ಕಳ ಜೊತೆ, ನಿಮ್ಮ ಹಸ್ಬೆಂಡ್ ಜೊತೆ ಅಥವಾ ನಿಮ್ಮ ವೈಫ್ ಜೊತೆ ನೀವು ಚೆನ್ನಾಗಿರಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಜ್ಞಾನನ ಹೆಚ್ಚಿಸ್ಕೊಳ್ಳುವಂಥ ಪ್ರಯತ್ನನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಗುರು ದೀಕ್ಷೆ ಕೂಡ ಯಾರೋ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನನಗೆ ಇಲ್ಲಿ ರೀಡಿಂಗ್ ನನಗೆ ಹೋಗ್ತಾ ಇರೋ ಥರ ಅನ್ನಿಸ್ತಾ ಇದೆ. ಪರ್ಸ್ನಲ್ ಮೆಸೇಜು, ಪ್ರೊಫೆಷ್ನಲ್ ಮೆಸೇಜ್ ಎರಡೂ ಬರ್ತಾ ಇದೆ. ಸಾಕಷ್ಟು ಎಂಕರೇಜ್ಮೆಂಟ್ ಕೊಡಿ ನಿಮ್ಮ ಹಸ್ಬೆಂಡಿಗೆ ಅಥವಾ ನಿಮ್ಮ ವೈಫಿಗೆ ಅನ್ನುವಂಥದ್ದು ಇದೆ. ಸೊ ರಾಂಗ್ ಇನ್ಫಾರ್ಮೇಷನ್ ಇಂದ ಒಂದಷ್ಟು ಜನರಿಗೆ ಸರ್ಪದೋಷ, ಕೆಲವ್ರಿಗೆ ನಂಗೇನು ಅನ್ನಿಸ್ತಾ ಇರೋದಿಲ್ಲ, ದೇವರಿಗೂ ಕೂಡ ಕನ್ಫ್ಯೂಷನ್ ಆಗ್ಬಿಟ್ಟಿದೆಯೇನೋ ಆ ರೀತಿಲಿ. ಸೊ ನಿಮ್ಗಿದ್ದಂಥ ಸರ್ಪದೋಷಗಳು ಹೋಗಿ ಮ್ಯಾರೇಜ್ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಲಕ್ಷ್ಮೀನಾರಾಯಣರು ಮತ್ತೊಮ್ಮೆ ಒಂದಾಗುವಂಥ ಸಮಯ ಇದೆ. ಗುರುಬಲ ಖಂಡಿತವಾಗ್ಲೂ ಇದೆ, ಗುರುಬಲ ಇದೆ, ಅಪ್ರೋಚಿಂಗ್ ಗುರು ಇದ್ದಾರೆ. ಸೊ ಗುರುಗಳ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಒಂದು ಬೆಳವಣಿಗೆ ಬರೋದ್ರಲ್ಲಿ ಇದೆ, ಒಂದು ಬೆಳಕು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಆ ತಾಯಿ ಹೇಳ್ತಾ ಇರೋದು, ಗುರುಗಳ ಮಾರ್ಗದರ್ಶನ ಪಡ್ಕೊಂಡು ಸರಿಯಾದ ದಾರಿಲಿ ಹೋಗು, ನಾನು ನಿನಗೆ ಗುರು ಆಗಿ ನಿಲ್ತೀನಿ ಅಂತ ಕೆಲವರಿಗೆ ಹೇಳಿದ್ರೆ ನಿನಗೆ ಒಂದು ಒಳ್ಳೆಯ ಗುರುವಿನ ಗುರಿಯ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಏನೇ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ಯೋಚನೆ ಮಾಡು ಅಂತ. ಇಲ್ಲಿ ಇನ್ನೊಂದು ಮಾತಿದೆ. ಸೊ ಬುದ್ಧಿವಂತಿಕೆಯಿಂದ ಸೈನ್ಯನ ಆಯ್ಕೆ ಮಾಡ್ಕೊಳ್ತಿರೋ ಅಥವಾ ಬುದ್ಧಿವಂತಿಕೆಯಿಂದ ಕೃಷ್ಣನ್ನೇ ಆಯ್ಕೆ ಮಾಡ್ಕೊಳ್ತಿರೋ ಅಂತ.
ಸೊ ಯುದ್ಧ ಗೆಲ್ಲಿಕ್ಕೆ ಇಬ್ರು ಹೋದಾಗ ಸೊ ಯಾರನ್ನ ಆಯ್ಕೆ ಮಾಡ್ಕೊಂಡ್ರು? ಸೈನ್ಯ ಬೇಕಾ ಅಥವಾ ಕೃಷ್ಣ ಬೇಕಾ ಅನ್ನುವಂಥ ಪರಿಸ್ಥಿತಿಲಿ ನೀವಿದ್ದೀರಾ. ಸೊ ನೀವು ಡೆಫಿನೆಟ್ಲಿ ಕೃಷ್ಣನ್ನೇ ಆಯ್ಕೆ ಮಾಡ್ಕೊಳ್ತೀರಾ ಅಂತ ನಂಗೆ ಗೊತ್ತಿದೆ. ಸೊ ಕೃಷ್ಣನ್ನೇ ಆಯ್ಕೆ ಮಾಡ್ಕೊಳ್ಳಿ, ಜಯ ನಿಮ್ಮದೇ ಆಗತ್ತೆ. ಇಲ್ಲೂ ಕೂಡ ಗುರು ಬಗೆ ಇದೆ, ಇಲ್ಲೂ ಕೂಡ ಗುರು ಬಗೆ ಇದೆ. ಸೊ ಗುರುಗಳು ಮಾತ್ರ ನಿಮ್ಗೆ ಜೀವನದ ರಹಸ್ಯಗಳು ಅಥವಾ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತ ರಹಸ್ಯಗಳು ಅಥವಾ ನಿಮ್ಮ ಬೆನ್ನ ಹಿಂದೆ ಕದ್ದು ಮುಚ್ಚಿ ಆಗ್ತಾ ಇರುವಂತ ವಿಚಾರಗಳು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಇದೆ. ಯಾರು ನಿಮ್ಗೆ ಅವಮಾನ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ, ಯಾರು ನಿಮ್ಗೆ ತೊಂದರೆ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ, ಇದರಿಂದ ಒಂದಷ್ಟು ಸಮಸ್ಯೆಗಳು, ಇದರಿಂದ ಒಂದಷ್ಟು ಪರಿಹಾರಗಳು, ಇದರಿಂದ ಒಂದಷ್ಟು ಲೋಕ ಕಲ್ಯಾಣವು ಎಲ್ಲವೂ ಕೂಡ ನಡೀತಾ ಇದೆ. ಸೊ ಈ ಥರದೊಂದು ಹಿಡನ್ ಸಿಚುವೇಶನ್ ಅಲ್ಲಿ ನಿಮ್ಮ ಕರೆಂಟ್ ಲೈಫ್ ಇದೆ. ನಿಮ್ಮ ಕರೆಂಟ್ ಲೈಫ್ ಹಿಡನ್ ಸಿಚುವೇಶನ್ ಅಲ್ಲಿ ಏನು ನಿಮ್ ಲೈಫಲ್ಲಿ ಒಂದು ದಾರುಣ ನಡೆದಿದೆ ಅಥವಾ ನಡೀತಾ ಇದೆ, ಇದೆಲ್ಲದಕ್ಕೂ ಪರಿಹಾರ ಸೀಕ್ರೆಟ್ ಆಗಿ ನಿಮ್ಗೆ ಸಿಗುತ್ತೆ. ಯಾಕೆಂದ್ರೆ ನಿಮ್ಮ ಲೈಫ್ ಅಲ್ಲಿ ಬಂದಿರುವಂತ ಎಲ್ಲ ಸಮಸ್ಯೆಗಳು ಸೀಕ್ರೆಟ್ ಆಗಿ ಬಂದಿರುವಂಥದ್ದು. ನಿಮ್ಮ ಲೈಫಿಗೆ ಆ ಸೀಕ್ರೆಟ್ ಆಗಿ ನಿಮ್ಗೆ ಪರಿಹಾರ ಕೂಡ ಬರುತ್ತೆ. ಸೀಕ್ರೆಟ್ ಆಗಿ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ ಕಣ್ಣು ಹಿಂದೆ ತುಂಬಾ ಸೀಕ್ರೆಟ್ಸ್ ಇದೆ, ನಿಮ್ಮ ಬೆನ್ ಹಿಂದೆ ತುಂಬಾ ಸೀಕ್ರೆಟ್ಸ್ ಇದೆ. ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದಾರೆ, ಬಟ್ ಎಲ್ರಿಗಿಂತ ಎಲ್ಲ ನಾಲೆಡ್ಜ್ ಕೂಡ ತುಂಬಾ ಯೂನಿಕ್ ಆಗಿರುತ್ತೆ. ಸೊ ಒಬ್ರಿಗೆ ಒಂದು ನಾಲೆಡ್ಜ್ ಇದ್ರೆ, ಒಂದು ಬುದ್ಧಿವಂತಿಕೆ ಇದ್ರೆ, ಇನ್ನೊಬ್ರಿಗೆ ಇನ್ನೊಂದ್ ತರ ಬುದ್ಧಿವಂತಿಕೆ ಇರುತ್ತೆ. ಸೊ ಆ ಥರದ್ದು ಏನೋ ಬುದ್ಧಿವಂತಿಕೆಯ ಆಟ ನಿಮ್ ಜೀವನದಲ್ಲಿ ಯಾರು ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ತಾಯಿ ಮೊದಲನೇ ಕಾರ್ಡಿಂದ ಅದೇ ಹೇಳ್ತಾ ಇರೋದು, ನೀವು ಬುದ್ಧಿವಂತರಾಗಿ ಯೋಚನೆ ಮಾಡಿ. ಯೂನಿಕಾರ್ನ್ ಅಶ್ವಿನಿ ದೇವತೆಗಳ ಆಶೀರ್ವಾದ ಇದೆ, ಆರೋಗ್ಯ ಸುಧಾರಿಸುತ್ತೆ. ಅಶ್ವಿನಿ ದೇವತೆಗಳ ಆಶೀರ್ವಾದನ ಪಡ್ಕೊಳ್ಳಿ, ಆರೋಗ್ಯ ಖಂಡಿತವಾಗ್ಲೂ ಸುಧಾರಿಸುತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲದಕ್ಕೂ ಸಾಕ್ಷಿ ಅನ್ನೋದು ಇದೆ, ಸಾಕ್ಷಿ ಸಿಗತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಲೈಫ್ ಕಡೆ ಗಮನನ ಕೊಡಿ. ಸ್ಟಡಿ ಮಾಡ್ತಾ ಇದ್ರೆ, ವಿದ್ಯಾರ್ಥಿಗಳಿದ್ರೆ ವಿದ್ಯಾರ್ಥಿ ಜೀವನದ ಕಡೆ, ಓದಿನ ಕಡೆ ಗಮನನ ಕೊಡಿ. ಆಲ್ರೆಡಿ ಮ್ಯಾರಿಡ್ ಇದ್ರೆ ಸೊ ಹೆಚ್ಚು ಒಬ್ರಿಗೊಬ್ರು ಅನುಕೂಲ ಮಾಡಿಕೊಂಡು, ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸನ ತೋರಿಸ್ಕೊಂಡು, ಒಬ್ರಿಗೊಬ್ರು ಒಗ್ಗಟ್ಟಾಗಿ ನಿಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಇನ್ನ ಏನಾದ್ರೂ ಸ್ಟ್ರಗಲಿಂಗ್ ಅಲ್ಲಿ ಸಿಂಗಲ್ಸ್ ಆಗಿ ಇದ್ರೆ ಸೊ ಒಂದೊಳ್ಳೆ ಗುರಿನ ಇಟ್ಕೊಳ್ಳಿ, ಒಂದೊಳ್ಳೆ ಗುರುನ ಪಡ್ಕೊಳ್ಳಿ, ನಿಮ್ ಜೀವನಕ್ಕೆ ಒಂದೊಳ್ಳೆ ಮಾರ್ಗದರ್ಶನ ಸಿಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಸಾಕಷ್ಟು ಸೀಕ್ರೆಟ್ ಮಾಡ್ತಾ ಇದ್ದಾರೆ ಎಲ್ರು. ಇದನ್ನ ಹೇಗೆ ತಿಳ್ಕೊಳ್ಳೋದು ಅಂದ್ರೆ, ಖಂಡಿತವಾಗ್ಲೂ ತಂತಾನಾಗೆ ನಿಮ್ ಮುಂದೆ ಎಲ್ಲ ಸೀಕ್ರೆಟ್ ಓಪನ್ ಆಗತ್ತೆ ಅನ್ನುವಂಥದ್ದು ಇದೆ. ಡೌಟಿಂಗ್ ಸೋಲ್, ನೀವೇ ಎಲ್ಲೋ ಒಂದ್ ಕಡೆ ಅನುಮಾನನ ಪಡ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ಗೆ ಬಟ್ ದ ಇಗ್ನೋರೆಂಟ್ ಅಂತ ಇದೆ. ಸೊ ತುಂಬಾ ಪ್ರಾಮಾಣಿಕರಿದ್ದೀರಾ, ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ, ಸತ್ಯ ಕೂಡ ನಿಮ್ಗೆ ಸಿಕ್ಕಿದೆ. ಸಿಕ್ಕಿರುವಂತ ಸತ್ಯನ ನೀವೆಲ್ಲೋ ಬಿಟ್ಬಿಟ್ಟಿದ್ದೀರಾ, ನಂಬಕ್ಕೆ ಸಾಧ್ಯ ಇಲ್ದಿರ. ಸೊ ನಿಮ್ ಮುಂದೆ ಬಂದಂತ ಸತ್ಯಗಳು ಸೀಕ್ರೆಟ್ನ ಸೊ ಎಲ್ಲೋ ಅನುಮಾನ ಪಟ್ಟು ಅದು ನಿಮ್ ಕೈ ಜಾರಿ ಹೋಗಿದೆ ಅನ್ನುವಂಥದ್ದು. ನಿಮ್ ಕೈ ಜಾರಿ ಹೋಗ್ಲಿಕ್ಕೆ ಆ ಸತ್ಯಗಳನ್ನ ಬಿಡ್ಬೇಡಿ, ಆ ಸತ್ಯನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಸತ್ಯ ಯಾವತ್ತಿದ್ರು ಸತ್ಯನೇ. ಅದ್ರ ಮೇಲೆ ಎಷ್ಟೇ ಕೋಟಿಂಗ್ ಹೊಡೆದ್ರು ಕೂಡ ಸೊ ಇವಾಗ ನಾಯಿ ಮೇಲೆ ಅಥವಾ ಬೇರೆ ಪ್ರಾಣಿ ಮೇಲೆ ಜೀಬ್ರಾ ಪಟ್ಟಿ ಹಚ್ಚಿದ ತಕ್ಷಣ ಮಳೆ ಬಂದಾಗೆಲ್ಲ ಹೋಗುತ್ತಲ್ಲ, ಆ ಥರ. ಸೊ ಇಲ್ಲಿ ಯಾವ ಪ್ರಾಣಿ ಹೆಸರು ತಗೊಳೋದಕ್ಕೂ ಭಯ ಆಗತ್ತೆ. ಯಾಕೆಂದ್ರೆ ಅದಕ್ಕೊಂದು ಯುದ್ಧ ಶುರು ಆಗ್ಬಿಡುತ್ತೇನೋ ಅಥವಾ ಅದಕ್ಕೊಂದು ವಾರ್ ಕಂಪ್ಲೇಂಟ್ ತರ ಮಾಡ್ಬಿಡ್ತಾರೇನೋ ಅಂತ. ಸೊ ಹಾಗಾಗಿ ಡೌಟಿಂಗ್ ಸೋಲ್, ಯಾವುದಕ್ಕೂ ಅನುಮಾನ ಪಡಬೇಡಿ. ಗಣೇಶ ನಿಮ್ ಜೊತೆ ಹೇಗಿದ್ದಾರೆ ಅಂದ್ರೆ ಹಾಗಿದ್ದಾರೆ. ರಹಸ್ಯವಾಗಿ ಗಣೇಶ ನಿಮ್ಮೆಲ್ಲ ರಹಸ್ಯಗಳನ್ನೂ ಬಗೆಹರಿಸಿ ಕೊಡ್ತಾರೆ, ತಿಳಿಸ್ಕೊಡ್ತಾರೆ ನಿಮ್ಗೆ. ಎಲ್ಲೋ ಒಂದ್ ಕಡೆ ನೀವೇ ಒಪ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಇದೆ. ಸೊ ಲೀಡರ್ಶಿಪ್, ಯಾತಕ್ಕೆ ನನ್ನ ಜೀವನದಲ್ಲಿ ಇಷ್ಟು ಸಮಸ್ಯೆಗಳು ಅಥವಾ ಯಾತಕ್ಕೆ ನನ್ನ ಜೀವನದಲ್ಲಿ ಇಷ್ಟೊಂದು ಜ್ಞಾನಾಭಿವೃದ್ಧಿ ಒಂದ್ ಕಡೆ ಆಗ್ತಾ ಇದೆ ನಿಮ್ಗೆ, ಇನ್ನೊಂದ್ ಕಡೆ ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಸಮಸ್ಯೆಗೆ ಪರಿಹಾರ ಹುಡುಕ್ಲಾ ಅಥವಾ ಸಿಕ್ಕಿರುವಂತ ಪರಿಹಾರಕ್ಕೆ ಪ್ರಶ್ನೆನೇ ಹಾಕೊಳ್ಳ, ಯಾಕೆ ಈ ಪರಿಹಾರ ಸಿಕ್ಕಿದೆ, ಇದಕ್ಕೆ ಯಾವ ರೀತಿ ಪ್ರಶ್ನೆ, ಯಾಕೆ ಪರಿಹಾರ ಸಿಕ್ಕಿದೆ ಅನ್ನೋದಕ್ಕೆ ಪ್ರಶ್ನೆ ಹಾಕೊಬೇಕು, ಆ ಥರ ಇದೆ. ಬಟ್ ನಿಮ್ಮ ಅಧಿಕಾರ ದಾಹ ಇರ್ಬೋದು ಅಥವಾ ನಿಮ್ಮ ನಾಲೆಡ್ಜ್ ಇರಬಹುದು ಅಥವಾ ನಿಮ್ಮ ಆ ಚಾರ್ಮಿಂಗ್ ಪರ್ಸ್ನಾಲಿಟಿ ಇರಬಹುದು, ನಿಮ್ಮ ಹುಟ್ಟಿದಂಥ ಗಳಿಗೆ ಸಮಯ ಅಥವಾ ನಿಮ್ಮ ಪಾಸ್ಟ್ ಲೈಫ್ ಅದೃಷ್ಟ ಇರಬಹುದು, ಇದೆಲ್ಲವೂ ಕೂಡ ನಿಮ್ಮ ಹಿಂದಿನ ಜನ್ಮದ ಅದೃಷ್ಟ ಈ ಜನ್ಮದಲ್ಲೂ ಕೂಡ ನಿಮ್ಗೆ ಸಿಗದಿರೋ ಹಾಗೆ ತಡಿಲಿಕ್ಕೆ. ಸೊ ಪಾಸ್ಟ್ ಲೈಫ್ ಇಂದ ಸಮಸ್ಯೆಗಳು ಬಂದಿದೆ ಕೆಲವರಿಗೆ ಈ ಜನ್ಮದಲ್ಲೇ ಹುಟ್ಕೊಂಡಿರುವಂಥದ್ದು. ಸೊ ಏನೇ ಆದ್ರೂ ಕೂಡ ನೀವು ಅಳ್ಳಾಡ್ತಾ ಇಲ್ಲ, ನೀವು ಬದಲಾಗ್ತಾ ಇಲ್ಲ, ತುಂಬಾ ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ.
ಹೇಗೆ ಸಾಧ್ಯ? ಇದೊಂದೇ ಪ್ರಶ್ನೆ ಅವರಿಗೆ. ಇಷ್ಟು ಕಷ್ಟ ಕೊಟ್ಟರು, ಇಷ್ಟು ಅವಮಾನ ಮಾಡಿದ್ರು, ಇಷ್ಟು ಎಲ್ಲ ಝೀರೋ ಮಾಡಿದ್ರು, ಹೇಗೆ ಇವರು ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ? ಯಾರು ಅಳ್ಳಾಡ್ಸಕ್ಕಾಗ್ತಾ ಇಲ್ಲ ಈ ವ್ಯಕ್ತಿನ ಹೇಗೆ ಅನ್ನುವಂಥದ್ದು. ಹಾಗಾಗಿ ನಿಮಗೆ ನರಕ ತೋರಿಸೋದು ಅವರ ಮೂಲ ಉದ್ದೇಶ. ಈ ನರಕ ತೋರಿಸ್ಲಿಕ್ಕೆ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ದಿರೇನೋ ಅವ್ರ ಮನೆಯವರು ಕೂಡ ಪ್ರೋತ್ಸಾಹ ಮಾಡ್ತಿದ್ದಾರೆ. ಸೊ ಇಲ್ಲೆಲ್ಲವೂ ಆಂತರಿಕ ಯುದ್ಧ ಮತ್ತೆ ಈ ಒಂದು ದಯಾದಿ ಯುದ್ಧನೇ ಇದೆ. ಸೊ ಹೊರಗಡೆಯವ್ರಿಗಿಂತ ದಯಾದಿಗಳು ಮತ್ತೆ ಆಂತರಿಕವಾಗಿ ನಿಮ್ಮ ಮನಸ್ಸಿನ ಯುದ್ಧ, ನಿಮ್ಮ ಮನಸ್ಸಿನ ಅಹಂಭಾವನ ನೀವು ಸರಿಯಾಗಿ ಇಟ್ಕೊಬೇಕು. ಇದು ಕಲಿಗಾಲ. ಲೈಕ್ ಎಲ್ಲರೂ ತಿಳ್ಕೊಬೇಕಾಗಿರುವಂಥದ್ದು. ನಮ್ಗೇನು ಗೊತ್ತಿಲ್ವಾ ಇದು ಕಲಿಗಾಲ ಅಂತ ನಿಮ್ಮ ಪ್ರಶ್ನೆ ಇದ್ರೆ, ನಿಮ್ಮ ಕುಹುಕ ಪ್ರಶ್ನೆಗೆ ಈ ರೀಡಿಂಗ್ ಅಲ್ಲ. ಸೊ ಇಲ್ಲಿ ನಾವು ಯಾವುದೋ ಕಾಲದಲ್ಲಿಲ್ಲ, ಫಾಸ್ಟ್, ತುಂಬಾ ಫಾಸ್ಟಲ್ಲೇ ಫಾಸ್ಟಾಗಿ ಹೋಗ್ತಾ ಇರುವಂಥ ಪ್ರೆಸೆಂಟಲ್ಲಿ ಕಲಿಯುಗ ಅಂತ ಕರ್ಸ್ಕೊಳ್ಳುವಂಥ ಎಷ್ಟನೇದೋ ಪಾದದಲ್ಲಿ ನಾವಿದ್ದೀವಿ. ಸೊ ಈಗ ಕಲಿಯುಗ ಅಂತ್ಯ ಬರುತ್ತೋ ಇಲ್ವೋ ಅದು ಬೇರೆ ಪ್ರಶ್ನೆ. ಆದ್ರೆ ಈಗ ನಾವೆಷ್ಟೇ ಬುದ್ಧಿವಂತಿಕೆಯಿಂದ ಇದ್ರೂ ಕೂಡ ಸಾಲದು, ನಮ್ಮ ನೆರಳೆ ನಮ್ಗೆ ಮೋಸ ಮಾಡುತ್ತೆ. ಹಾಗಾಗಿ ಆ ತಾಯಿ ಹೇಳ್ತಾ ಇದ್ದಾಳೆ, ನಿಮ್ಗೆ ಮೋಸದಿಂದ ನರಕ ತೋರಿಸಿದ್ದಾರೆ, ನಿಮ್ಗೆ ಮೋಸ ಮಾಡಿದ್ದಾರೆ, ನಿಮ್ಗೆ ಅವಮಾನ ಮಾಡಿದ್ದಾರೆ, ನಿಮ್ಗೆ ವಿದ್ಯೆಯಲ್ಲಿ ಕೂಡ ಮೋಸ ಮಾಡಿದ್ದಾರೆ, ಮದ್ವೆಲೂ ಮೋಸ ಮಾಡಿದ್ದಾರೆ, ಆಸ್ತಿಲೂ ಮೋಸ ಮಾಡಿದ್ದಾರೆ. ಸೊ ನಿಮ್ಗೆ ಸಿಕ್ಕಂತ ಪರಿಹಾರದಲ್ಲೂ ಮೋಸ ಮಾಡಿದ್ದಾರೆ. ನಿಮ್ಮ ಜೀವನದಲ್ಲಿ ರಹಸ್ಯ ಬಿಟ್ರೆ ಬೇರೆ ಏನು ಉಳಿಸಿಲ್ಲ ಅವರು. ನಿಮ್ ಲೈಫ್ ಒಂದು ಕ್ವಶನ್ ಮಾರ್ಕ್ ಬಿಟ್ರೆ ನಿಮ್ಗೇನೂ ಇಲ್ಲ. ಸೊ ಇದರಲ್ಲಿ ನೀವು ಇದೆಲ್ಲವನ್ನು ದಾಟಿ ಒಂದ್ ರೀತಿ ಯಶಸ್ಸನ್ನ ನೋಡ್ಬೇಕು ಅಂತ ನೀವು ಇದೀರಾ. ಕೆಲವು ಸತಿ ಕೈ ಕಟ್ ಕೂತ್ಕೊಳ್ತೀರಾ, ಕೆಲವು ಸತಿ ಮುಂದುವರಿತೀರಾ, ಕೆಲವು ಸತಿ ಎಲ್ರೂ ಇದ್ರು ಒಬ್ರೇ ಇರ್ಬೇಕು ಅನ್ಸುತ್ತೆ, ಒಬ್ರೇ ಇದ್ರು ಎಲ್ರ ಜೊತೆ ಇರ್ಬೇಕು ಅನ್ಸುತ್ತೆ. ಸೊ ನೀವು ಒಂಟಿ ಅಲ್ಲ, ಒಂಟಿ ಅಲ್ಲ, ಈ ತರ ನಿಮ್ ಜೀವನ ಇದೆ. ಸೊ ಹಾಗಾಗಿ ನೀವು ಯಾವ್ದಕ್ಕೂ ಹೆದರ್ಬೇಡಿ ಅಥವಾ ಯಾವ್ದಕ್ಕೂ ಸೋಲ್ ಒಪ್ಕೊಂಬೇಡಿ. ನಿಮ್ಮ ತಲೆ ಬಗ್ಬೇಕಾಗಿರೋದು ಆ ತಾಯಿ ಮುಂದೆ ಮಾತ್ರ. ನೀವು ಶರಣಾಗ್ಬೇಕಾಗಿರೋದು ಆ ತಾಯಿ ಮುಂದೆ ಮಾತ್ರ. ಇನ್ನೆಂಥದ್ದೇ ನಿಮ್ಗೆ ನರಕ ತೋರ್ಸಕ್ ಬಂದವರು ಕೂಡ ಕೊನೆಗೆ ಅವರೇ ಅದ್ರೊಳಗೆ ಬಿದ್ದು ಹಾಳಾಗ್ತಾರೆ ಅನ್ನೋದು ಸತ್ಯ. ಸೊ ಯಾರೋ ಹೇಳ್ತಿದ್ದಾರೆ, ಎಂಥದೇ ನರಕ ಇದ್ರು ಸೊ ಕೌರವರೆಲ್ಲ ಸ್ವರ್ಗಕ್ಕೆ ಹೋಗಿದ್ದು ಅಂತ. ಸೊ ಕೌರವರೆಲ್ಲ ಸ್ವರ್ಗಕ್ಕೆ ಕಳಿಸ್ಬೇಕು ಅಂತ ತಾನೇ ಕುರುಕ್ಷೇತ್ರ ನಡೆದಿದ್ದು. ಅಷ್ಟೊಂದ್ ಜನನು ನರಕದಲ್ಲೇ ಹಾಕ್ಲಿಕ್ಕೆ ಮನಸ್ಸು ಬರ್ಲಿಲ್ಲ ಅಲ್ವಾ? ಸೊ ಶ್ರೀ ಕೃಷ್ಣನ ಜೊತೆ ಮಾತಾಡಿದವರು, ಒಡನಾಡಿದವರು ನರಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆದ್ರೂ ಇದೆಯಾ? ಸೊ ಇಡೀ ಬ್ರಹ್ಮಾಂಡನೇ ನಡೆಸ್ಕೊಂಡು ಹೋಗುವಂತ ಶ್ರೀ ಕೃಷ್ಣ ಯಾರನ್ನೂ ಕೂಡ ತನ್ನ ನಾಮ ಜಪ ಮಾಡಿದ್ರೆ ಸಾಕು ಅವರಿಗೆ ಮುಕ್ತಿ ಸಿಗುತ್ತೆ. ಅಂಥದ್ದು ಕೃಷ್ಣನ್ ಜೊತೆನೇ ಯುದ್ಧ ಮಾಡಿದವರು ಇನ್ನ ನರಕಕ್ಕೆ ಹೋಗ್ಲಿಕ್ಕೆ ಸಾಧ್ಯನಾ? ಹೇಳ್ತಾರಲ್ಲ, ಗುದ್ದಾಡಿದ್ರೆ ಶ್ರೀಗಂಧದ ಜೊತೆ ಗುದ್ದಾಡು, ಅಟ್ಲೀಸ್ಟ್ ಮೈ ಆದ್ರೂ ಘಮ ಘಮ ಅನ್ನತ್ತೆ ಅಂತ. ಹಾಗಾಗಿ ಭಕ್ತಿ ಮಾರ್ಗದಲ್ಲಿ ಅವರು ಕೂಡ ಒಂದು ರೀತಿಯ ಏನು ಇವರ ಭಕ್ತಿ ತೋರಿಸ್ಲಿಕ್ಕೆ ಅವರು ಕೂಡ ಕಾರಣ. ಅವರಷ್ಟು ಸ್ಟ್ರಾಂಗ್ ಆಗಿ ಇದ್ದಿದ್ದಕ್ಕೆ ಸೊ ಇವರ ಭಕ್ತಿ ಎನ್ಲೈಟ್ ಆಯ್ತು ಅಂತ ಹೇಳ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಅವ್ರಿಗೂ ಸ್ವರ್ಗ ಸಿಕ್ತು. ಸೊ ಹಾಗಂತ ಅದನ್ನೇ ಮಾಡಿ ಅಂತ ಅಲ್ಲ, ಬಟ್ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿ. ಸೊ ದ್ರೌಪದಮ್ಮ, ಬನ್ನಿ ಯಾರಾದರೂ ಬೆಂಗಳೂರಿಗೆ ಬಂದಾಗ, ಬೆಂಗಳೂರಲ್ಲಿ ಮಾರ್ಕೆಟಿಗೆ ಹತ್ರನೇ ಇದೆ, ಟೌನ್ ಹಾಲ್ ಹತ್ರ ಇದೆ. ಸೊ ಪಾಂಡವರು ಕಟ್ಟದಂಥ ದೇವಸ್ಥಾನ ಅಂತೆ, ತುಂಬ ಚಿಕ್ಕದಾಗಿ ಇದೆ. ಸೊ ಅಲ್ಲಿ ಪಂಚ ಪಾಂಡವರ ಜೊತೆ ಅಮ್ಮ ಇದ್ದಾರೆ. ಸೊ ಎಸ್, ಸೂರ್ಯನಾರಾಯಣ ಬಂದಿದ್ದಾರೆ, ಲಕ್ಷ್ಮೀನಾರಾಯಣ ಬಂದಿದ್ದಾರೆ. ಸೊ ಓಂ ಮಂತ್ರ ಇದೆ, ರೀಬರ್ತ್ ಇದೆ, ಪ್ರಿಪೇರ್ ಯುವರ್ ಸೆಲ್ಫ್ ಅಂತ ಇದೆ. ಸೊ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಸ್, ಕಾಮ್ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಒಂದು ಪ್ರಯಾಣ, ಒಂದು ಜವಾಬ್ದಾರಿ, ಒಂದು ಕರ್ತವ್ಯ, ಅಥವಾ ನಿಮ್ಮ ಲೈಫ್ ಟೈಮ್ ಅಥವಾ ನಿಮ್ಮ ಲೈಫಲ್ಲಿ ಒಂದೊಂದು ಹಂತವಾಗಿ ನಾವಿವಾಗ 10th ಮುಗಿಸಿದ್ಮೇಲೆ ಬೇರೆ ಕಡೆ ಹೋಗಬೇಕು, 12th ಮುಗಿಸಿದ್ಮೇಲೆ ಬೇರೆ ಕಡೆ ಹೋಗಬೇಕು, ಡಿಗ್ರಿ ಮುಗಿಸಿದ್ಮೇಲೆ ಬೇರೆ ಕಡೆ ಹೋಗಬೇಕು, ಸೊ ಮ್ಯಾರೇಜ್ ಆದಮೇಲೆ ಬೇರೆ ಕಡೆ ಹೋಗಬೇಕು. ಹೀಗೆ ಬದಲಾವಣೆಯ ಹಂತಗಳಲ್ಲಿ ನಿಮ್ಮದು ಈಗ ಬದಲಾವಣೆಯ ಹಂತ.
ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ. ನೀವು ಎಲ್ಲರನ್ನು ಬಿಟ್ಟು ಎಲ್ಲೋ ಬೇರೆ ಕಡೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಹೋಗಿ, ಇದರಿಂದ ಖಂಡಿತ ಒಳ್ಳೇದಾಗತ್ತೆ. ಮತ್ತೆ ನಿಮ್ಮ ಈ ಬದಲಾವಣೆ ಏನಿದೆ, ಇದು ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಆಗತ್ತೆ. ಯಾರೋ ಒಬ್ರು ರಾಜ ಮನೆ ತಂದವರು, ಅಂದ್ರೆ ಅನ್ಯ ರಾಜ್ಯ ಮನೆತನದವ್ರದ್ದು ನಮ್ಮನ್ನ ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಅದೆಲ್ಲ ಎನರ್ಜಿ ತೆಗಿಯಕ್ಕೆ ಒಂದ್ ರೀತಿ ಗಿಲ್ಟ್ ಫೀಲ್ ಆಗತ್ತೆ. ಸೊ ಎಸ್, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ನಿಮ್ಮ ಜೀವನದಲ್ಲಿ ಬೆಳಕು ಬರುತ್ತೆ, ಕತ್ತಲಿನಿಂದ ಬೆಳಕಿನೆಡೆಗೆ ತಮಸೋಮ ಜ್ಯೋತಿರ್ಗಮಯ ಬರೋದ್ರಲ್ಲಿ ಇದೆ. ಮೃತ್ಯೋರ್ಮ ಅಮೃತಂಗಮಯ ಕೂಡ ಬರ್ತಾ ಇದೆ. ಜೊತೆಗೆ ನಿಮ್ಗೆ ಸಿಗ್ಬೇಕಾದಂತ ಎಲ್ಲವೂ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಸ್ನೇಹಿತರು ಬೇಕು ಅಥವಾ ಫ್ಯಾಮಿಲಿ ಬೇಕು, ಮ್ಯಾರೇಜ್ ಬೇಕು ಅನ್ನೋರಿಗೆ ಫಸ್ಟ್ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಈ ಶ್ರಾವಣ ನಿಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಮಟ್ಟದ ಬದಲಾವಣೆನ ಖಂಡಿತವಾಗ್ಲೂ ತಗೊಂಡ್ಬರುತ್ತೆ. ಯಾರು ನೀರ್ ಬಗ್ಗೆ, ಮಳೆ ಬಗ್ಗೆ ಕೇಳ್ತಿದ್ದಾರೆ, ಖಂಡಿತವಾಗ್ಲೂ ಬರುತ್ತೆ, ಮಳೆ ಬರುತ್ತೆ, ಚೆನ್ನಾಗೇ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಿಸಿಲು ಮಳೆ ಹೆಚ್ಚು ಆಕರ್ಷಕವಾಗಿ ಇರೋದನ್ನ ನಾವು ನೋಡ್ತೀವಿ ಅನ್ನುವಂಥದ್ದು ಕೂಡ ಇದೆ. ಓಂಕಾರದ ಮಂತ್ರ ಜಪ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ತುಳಸಿ ಬೀಜ ಮಾಲೆಯನ್ನ ಏನ್ ಹೇಳ್ತಾರೆ, ಜಪಮಾಲೆನ ಮಾಡಿಕೊಂಡು ಅದರಲ್ಲಿ ಓಂ ಮಂತ್ರನ ಚಾಂಟ್ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ದೇವರಿಗೆ ತುಳಸಿ ಹಾರದ ಜೊತೆಗೆ ಕಮಲದ ಹೂವಿನ ಹಾರನ ಕೊಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ತುಂಬಾ ಒಳ್ಳೆಯ ಹುಡುಗಿ ನಿಮ್ಗೆ ವಧುವಾಗಿ ಬರ್ತಾರೆ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ನಮ್ಗೆ ಆ ಭಾಷೆ ಅರ್ಥ ಆಗಲ್ಲ, ನಾರ್ಮಲ್ ಆಗಿ ಹೇಳಿ ಅಂತಿದ್ದಾರೆ ಅವರಿಗೆ. ಜೊತೆಗೆ ಆಂಜನೇಯನ ಆಶೀರ್ವಾದ ಕೂಡ ನಿಮ್ಗೆ ಸಿಗೋದ್ರಲ್ಲಿ ಇದೆ. ಬಹಳಷ್ಟು ಬದಲಾವಣೆಗಳ ಜೊತೆಗೆ ನಿಮ್ಮ ಜೀವನ ನಿಮ್ಮನ್ನ ಹೊಸ ವ್ಯಕ್ತಿಯಾಗಿ, ಹೊಸ ವ್ಯಕ್ತಿತ್ವದ ಹೊಸ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಅಲ್ಲಿ ನಿಮ್ಮದೇ ಆದ ಹೊಸ ಜವಾಬ್ದಾರಿ, ಹೊಸ ರೀತಿಯ ಬಂಧನಗಳು, ಹೊಸ ರೀತಿಯ ಸ್ಥಾನಮಾನಗಳು ನಿಮಗೋಸ್ಕರ ಕಾಯ್ತಾ ಇದೆ, ಖಂಡಿತವಾಗ್ಲೂ ಕಾಯ್ತಾ ಇದೆ. ಹಾಗಾಗಿ ಈ ಬದಲಾವಣೆಗೆ ನಿಮ್ಮನ್ನ ನೀವು ಪ್ರಿಪೇರ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ಜನಕ್ಕೆ ಆ ತಾಯಿ ಖಂಡಿತವಾಗ್ಲೂ ಕಾಣಿಸ್ಕೊಳ್ತಾಳೆ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ಕಾಣಿಸ್ಕೊಳ್ತಾರೆ. ಆಂಜನೇಯನ ಆಶೀರ್ವಾದ ಕೂಡ ಇದೆ ಇಲ್ಲಿ. ತಾಯಿ ಸಂದೇಶ ಇಲ್ಲಿ ಬುದ್ಧಿವಂತಿಕೆಯಿಂದ ಕಾರ್ಯ ತಗೊಳ್ಳಿ. ನಿಮ್ಮ ಲೈಫ್ ಪಾರ್ಟ್ನರ್ ಇಂಪಾರ್ಟೆಂಟ್, ನಿಮ್ಮ ಫ್ಯಾಮಿಲಿ ಇಂಪಾರ್ಟೆಂಟ್, ನಿಮ್ಮ ಲೈಫ್ ಮತ್ತು ಸ್ಟಡಿ ಇಂಪಾರ್ಟೆಂಟ್. ಇದ್ರ ಕಡೆ ಗಮನನ ಕೊಡಿ. ಸೊ ಯಾರನ್ನ ಆಯ್ಕೆ ಮಾಡ್ಕೊಳ್ತೀರಾ, ಮನುಷ್ಯರನ್ನ ಆಯ್ಕೆ ಮಾಡ್ಕೊಳ್ತಿರೋ, ವಸ್ತುನ ಆಯ್ಕೆ ಮಾಡ್ಕೊಳ್ತಿರೋ, ಭಗವಂತನ್ನೇ ಆಯ್ಕೆ ಮಾಡ್ಕೊಳ್ತಿರೋ ಅಥವಾ ಭಗವತಿನೇ ಆಯ್ಕೆ ಮಾಡ್ಕೊಳ್ತಿರೋ, ನಿಮಗೆ ಬಿಟ್ಟಂಥ ವಿಚಾರ. ನಿಮಗೆ ಸಿಕ್ಕಿರುವಂಥ ಪರಿಹಾರಗಳು, ನಿಮಗೆ ಸಿಕ್ಕಿರುವಂಥ ಆಪ್ಷನ್ಸ್ಗಳನ್ನ ದೇವ್ರು ಕೊಟ್ಟಿರೋ ಅಂಥದ್ದು, ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಈ ಅವಕಾಶನ ಕಳ್ಕೊಂಬೇಡಿ. ನಿಮ್ಮ ಬದುಕಿಗೆ ಇನ್ನೊಂದು ಅವಕಾಶನ ಕೊಟ್ಟು ಬದುಕನ್ನ ಕೊಡಿ ಅನ್ನುವಂಥದ್ದು ಇದೆ ಇಲ್ಲಿ. ನನಗೆ ಗೊತ್ತಿಲ್ಲ ಯಾಕೆ ಇದೆ ಅಂತ, ಬಟ್ ನೀವು ಯಾವ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂತ ಗೊತ್ತು. ನಿಮ್ಮ ಜೊತೆಲಿರೋರು ನಿಮ್ಗೆ ಒಂದು ರೀತಿ ನರಕ ತೋರಿಸ್ತಾ ಇದ್ದಾರೆ. ತುಂಬಾ ಸೀಕ್ರೆಟ್ ಆಗಿ ನಿಮ್ಗೆ ತುಂಬಾ ತೊಂದರೆ ಮಾಡ್ತಿದ್ದಾರೆ. ಇದರಿಂದ ಹೊರಬರಕ್ಕೂ ಆಗ್ತಾ ಇಲ್ಲ, ಅಲ್ಲಿರೋದಕ್ಕೂ ಆಗ್ತಾ ಇಲ್ಲ. ಸೊ ಆ ಥರದ್ದು ಗ್ರೇಟ್ ಸೋಲ್, ನೀವು ತುಂಬಾ ಒಳ್ಳೆಯ ವ್ಯಕ್ತಿತ್ವ ಇರುವಂಥವ್ರು. ಒಂದು ಸಿಚುವೇಶನ್ ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಆ ಸಿಚುವೇಶನ್ ಒಂದು ನ್ಯೂ ಬಿಗಿನಿಂಗ್ ಅನ್ನ ನಿಮ್ಮ ಜೀವನಕ್ಕೆ ತಗೊಂಬರುತ್ತೆ. ರೀಬರ್ತ್ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇದೆ. ರೀಬರ್ತ್, ಕೆಲವು ಸೀಕ್ರೆಟ್ ಇದೆ, ಆಗ್ಲೇ ಹೇಳ್ದಂಗೆ ಹೇಳೋ ಹಾಗಿಲ್ಲ, ಹೇಳೋಕ್ಕಾಗಲ್ಲ, ಆ ಥರ ಇದೆ. ಸೊ ಯಾರ್ಯಾರ್ದು ರೀಬರ್ತ್ ಆಗುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ಸೀಕ್ರೆಟ್ ಆಗಿ ಯಾರನ್ನು ಕೊಲ್ಲುವಂಥ ಪ್ರಯತ್ನಗಳು ಆಗ್ತಾ ಇದೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಈಗ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಏನ್ ನಿಮ್ಗೆ ಮೆಸೇಜ್ ಇದೆ ನೋಡೋಣ.
ಆ್ಯಕ್ಚುಲಿ ಟ್ಯಾರೋ ಕಾರ್ಡು ತೊಗೊಂಡೆ, ಅದರಲ್ಲೂ ಮಾಡೋಣ ಅಂತ, ಬಟ್ ನನಗೆ ಇದರಲ್ಲೇ ಸಾಕು ಅನ್ನಿಸ್ತು. ಮೊದಲನೇದು ಎರಡನೇದು ಸೊ ಇದು ಇಷ್ಟು ಕಾರ್ಡ್ ಬಂದಿದೆ, ಅದನ್ನು ನೋಡೋಣ. ಮೊದಲನೇದು ಎಸ್, ಇಂಥ ದುರಭ್ಯಾಸಗಳಿಂದ, ದುರ್ಜನರಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಸೊ ಬಿ ಕೇರ್ಫುಲ್, ನಿಮ್ಮ ಸರೌಂಡಿಂಗ್ ಅಲ್ಲಿ ಯಾರಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದೆ. ಸೊ ನಿಮ್ಮ ಸರ್ಕಲ್ ಏನಿದೆ ಇದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ. ಎರಡನೇದು 2 ಕಾರ್ಡ್ ಇದೆ, ಆಫರಿಂಗ್ ಡಿವೋಷನ್ ಅಂಡ್ ಪ್ರೊಟೆಕ್ಷನ್ ಇದೆ. ಭಗೀರಥ ಪ್ರಯತ್ನ ಮಾಡಿ ಗಂಗೆನ ಮತ್ತೊಮ್ಮೆ ಭೂಮಿಗೆ ಕರೆಸ್ಬೇಕಾದಂಥ ಅಗತ್ಯ ಬೀಳಬಹುದು. ಜೊತೆಗೆ ನಿಮ್ಮ ಪಿತೃದೇವತೆಗಳಿಗೆ ಖಂಡಿತವಾಗ್ಲೂ ಮುಕ್ತಿ ಸಿಗತ್ತೆ, ಅವರಿಗೆ ರಕ್ಷೆ ಇದೆ ಅನ್ನುವಂಥ ಒಂದು ಭರವಸೆ ಇದೆ ಇಲ್ಲಿ. ನಿಮಗೂ ಪ್ರೊಟೆಕ್ಷನ್ ಇದೆ, ನಿಮ್ಮ ಪಿತೃದೇವತೆಗಳಿಗೂ ಕೂಡ ಪ್ರೊಟೆಕ್ಷನ್ ಇದೆ. ಭಗೀರಥ ಪ್ರಯತ್ನದಿಂದ ಮತ್ತೊಮ್ಮೆ ಗಂಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಾಗಿ ಶಿವ ಮತ್ತು ನಾರಸಿಂಹರು ಬಂದಿರೋದ್ರಿಂದ ಭಗವಂತನ ಆಶೀರ್ವಾದ ನಿಮಗೆ ಇದೆ. ಭಗವಂತನಲ್ಲಿ ಲೀನರಾಗಿ ಅಥವಾ ಭಗವಂತನಿಗೆ ಸಮರ್ಪಣೆನ ಮಾಡಿ ಅನ್ನುವಂಥ ರೀತಿಲಿ ಇಲ್ಲಿ ಇದೆ. ಸೊ ಮೂರನೇದು ಇದು ಒಂದು ಕಾರ್ಡ್ ಫಸ್ಟ್ ನೋಡೋಣ. ಸೊ ಬಿಹೈಂಡ್ ದ ಸ್ಕ್ರಿಪ್ಚರ್ ಅಂತ ಇದೆ. ನಿಮ್ಮೆಲ್ಲ ಜೀವನದಲ್ಲಿ ಏನಿದೆ, ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಭಗವಂತನಿಗೆ ತಲುಪಿಯಾಗಿದೆ. ಭಗವಂತನಿಗೆ ಗೊತ್ತಿದೆ, ಎಲ್ಲವನ್ನೂ ಕೂಡ ಭಗವಂತ ತಿಳ್ಕೊಂಡಿದ್ದಾನೆ. ಹಾಗಾಗಿ ನೀವೇನು ಹೇಳೋದು ಬೇಡ ನನಗೆ ಅನ್ನುವಂಥದ್ದು ಇದೆ. ಸಾಕಷ್ಟು ಅಚೀವ್ಮೆಂಟ್ ಮಾಡಬೇಕಾಗಿದೆ, ಅಚೀವ್ಮೆಂಟ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಜಾಸ್ತಿ ನೀರಿನ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ವೇದಗಳನ್ನ ಕಲೀರಿ ಅನ್ನುವಂಥದ್ದು ಕೂಡ ಇದೆ. ವೇದಕ್ಕೆ ಅಪಮಾನ ಅವಮಾನ ಆದಾಗೆಲ್ಲ ನೀರಿಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ ಅದು ಹೇಗೆ ಅಂತ, ಬಟ್ ಇಲ್ಲಿ ಆ ಥರದ್ದು ಏನೋ ಇದೆ. ಸೊ ಹಾಗಾಗಿ ನಿಮ್ಮ ಪ್ರಾರ್ಥನೆ ಎಲ್ಲ ಭಗವಂತನಿಗೆ ಮುಟ್ಟಿದೆ, ಎಲ್ಲ ಗೊತ್ತಿದೆ. ಅವನೇನು ನಿರ್ಧಾರ ತಗೊಳ್ತಾನೋ ಕಾದು ನೋಡಿ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಇಲ್ಲಿ ಒಂದಿಷ್ಟು ಕಾರ್ಡ್ ಬಂತು, ಇದನ್ನ ಹೇಳೋಣ. ಸೊ ಎಸ್, ನನಗೆ ಇದರಲ್ಲಿ ಇಷ್ಟು ದಿನ ಏನಿದೆ ಅಂತ ಓದೇ ಇಲ್ಲ, ಹಾಗಾಗಿ ಓದ್ತಾ ಇದ್ದೀನಿ. ಸೊ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ವರ್ಷಕ್ಕೆ ಒಂದೊಂದು ರೀತಿಯಲ್ಲಿ ಬದಲಾವಣೆಗಳು ನಮ್ಮ ದೇಹದಲ್ಲಿ ಹೇಗಾಗುತ್ತೋ ಹಾಗೇನೆ ಭಕ್ತಿ ಮಾರ್ಗದಲ್ಲೂ ಕೂಡ ಒಂದೊಂದು ಸತಿಗೆ ಒಂದೊಂದು ಬದಲಾವಣೆಗಳು ಬರುತ್ತೆ. ಇಲ್ಲಿ ಉಡುಪಿ ಕೃಷ್ಣರ ಮತ್ತೆ ಪೂರಿ ಜಗನ್ನಾಥರ ಆಶೀರ್ವಾದ ಇದೆ. ಸೊ ಹಾಗಾಗಿ ಈ ದೇವರು ಹೆಚ್ಚು ಆ ದೇವರು ಹೆಚ್ಚು ಅನ್ನೋದನ್ನ ಬಿಟ್ಟು ಎಲ್ಲ ದೇವರು ಸರಿ ಸಮಾನವಾಗಿ ಇರ್ತಾರೆ. ಆದ್ರೆ ಕೆಲವು ಪರಿಹಾರಗಳಿಗೆ ಕೆಲವು ದೇವರ ಹತ್ರ ಆಗತ್ತೆ. ಸೊ ಹಾಗಾಗಿ ಯಾವುದೇ ಭೇದ ಭಾವ ಇಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಕೃಷ್ಣ ಇಲ್ಲಿ ಹೇಳ್ತಾ ಇರೋದೇನು ಅಂದ್ರೆ, ಎಲ್ಲವನ್ನೂ ಕೂಡ ನಾನು ಸಮಾನ ದೃಷ್ಟಿಯಲ್ಲಿ ನೋಡ್ತೀನಿ. ಅದು ಮಿತ್ರ ಇರಲಿ ಶತ್ರು ಇರಲಿ, ನನ್ನಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅನ್ನುವಂಥದ್ದು ಇದೆ. ಹಾಗೇನೆ ನಾನು ಹುಟ್ಟನ್ನು ಒಂದೇ ರೀತಿ ನೋಡ್ತೀನಿ, ಸಾವನ್ನು ಕೂಡ ಒಂದೇ ರೀತಿ ನೋಡ್ತೀನಿ. ಸೊ ನನಗೆ ಹುಟ್ಟು ಸಾವಲ್ಲೂ ಯಾವುದೇ ಭೇದ ಭಾವ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆಂಜನೇಯನಿಂದ ಖಂಡಿತ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಈ ಸಮಸ್ಯೆ ಏನಾದರೂ ಬಗೆಹರಿಲಿಲ್ಲ ಅಥವಾ ಇದೇನಾದ್ರೂ ಸರಿಯಾದ ರೀತಿಲಿ ನ್ಯಾಯ ಸಿಕ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ವಿಷ್ಣು ತನ್ನ ಸುದರ್ಶನ ಚಕ್ರದ ಪ್ರಯೋಗ ಮಾಡ್ತಾರೆ. ಕಲಿಯುಗ ಆಗಿದ್ರು ಕೂಡ ಮಾಡ್ತಾರೆ. ಸೊ ಯಾವಾಗೂ ಸುಮ್ಮನೆ ತಾಳ್ಮೆಯಿಂದ ಇರ್ತಾರೆ. ಕಲಿಯುಗ ಎಲ್ಲ ಹೀಗೇನೆ, ಇದು ಮುಗಿಯೋವರೆಗೂ ಅವ್ರು ಸೈಲೆಂಟ್ ಆಗೇ ಇರ್ತಾರೆ. ಈ ತರ ಎಲ್ಲ ಏನೂ ಇಲ್ಲ. ಆಯಾ ಸಮಯಕ್ಕೆ ಸಾರಿ, ನಗಬಾರ್ದು ಅಂತ ಗೊತ್ತು, ಬಟ್ ನಂಗೆ ಅನ್ನಿಸ್ತಾ ಇತ್ತು ನಾನೇನು ವಾದ ಮಾಡ್ತಾ ಇರೋ ಥರ ಲಾಯರ್ ಥರ ಅನ್ನಿಸ್ತಾ ಇತ್ತು. ನಾನೇನೋ ತುಂಬ ಚೆನ್ನಾಗಿ ವಿಷ್ಣು ಜೊತೆಲಿ ನಿಂತಿರೋ ಥರ ನನಗೆ ಹೇಳ್ತಾ ಇರೋ ಥರ ಯಾರೋ ಹಾಗೆ. ಸೊ ಯಾವಾಗ ಏನೇನು ಮೇಜರ್ ಡಿಸಿಷನ್ ತಗೊಳ್ಬೇಕು, ಯಾವ ಶತ್ರುಗೆ ಯಾವ ಅಸ್ತ್ರ ಅನ್ನೋದು ವಿಷ್ಣುಗೆ ಚೆನ್ನಾಗಿ ಗೊತ್ತಿದೆ. ಸೊ ಅವ್ರು ಮಾಡ್ತಾರೆ, ಹೆದರ್ಬೇಡಿ, ನಿಮಗೆ ಜಯ ಸಿಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಕೇಸರಿ ನಂದನ
ಪ್ಯೂರ್ ಡಿವೋಟೀಸ್ ಇದೆ. ಸೊ ಇಲ್ಲಿ ನೋಡಿ, ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಕೃಷ್ಣನ ಫ್ಯಾಮಿಲಿ ಇದೆ, ಇಲ್ಲಿ ಶಿವನ ಫ್ಯಾಮಿಲಿ ಇದೆ, ವೈಷ್ಣವರಾಗಿರ್ಲಿ ಮಾಧವರಾಗಿರ್ಲಿ, ಸೊ ಎಲ್ಲರೂ ಒಂದೇ. ಹಾಗಾಗಿ ನಿಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಒಂದೇ. ಸೊ ಹಾಗಾಗಿ ನೀವು ಯಾರನ್ನ ಬೇಕಾದರೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ಯಾರ ಜೊತೆ ಬೇಕಾದರೂ ನಿಮ್ಮ ಮ್ಯಾರೇಜ್ನ ಚೆನ್ನಾಗಿಟ್ಕೊಳ್ಳಿ, ಎಲ್ಲ ಮತ ಬಾಂಧವರು ಚೆನ್ನಾಗಿರ್ರಿ ಅನ್ನುವಂಥದ್ದು ಕೂಡ ಇದೆ. ಐ ಮೀನ್ ವೈಷ್ಣವ ಮತ, ಮಾಧವ ಮತ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ, ನೀರು ಬರುತ್ತೆ ಅನ್ನುವಂಥದ್ದು ಇದೆ. ಎಲ್ಲ ಯುಗದಲ್ಲೂ ಕೂಡ ಈ ರೀಡಿಂಗ್ ಇರುತ್ತೇನೋ ಆ ಥರ ಕೂಡ ಇದೆ. ಸೊ ಒಂದೊಂದ್ಸತಿ ನಾನೇನೋ ಇಲ್ಲಿ ಎಲ್ಲೋ ಕಳೆದು ಹೋಗಿರ್ತೀನಿ, ಹೀಗೆ ಏನೋ ತಲಾಟೆ ಉತ್ತರಗಳನ್ನ ಕೊಡ್ತಾ ಇರ್ತೀನಿ, ದಯವಿಟ್ಟು ಕ್ಷಮಿಸಿ. ಮನೇಲಿ ದೇವತಾ ಆರಾಧನೆ ಕಾರ್ಯಕ್ರಮಗಳು ನಡೆದಿಲ್ಲ, ಅದನ್ನ ನಡೆಸಿ ಅನ್ನುವಂಥದ್ದು ಇದೆ. ಮನೆ ದೇವ್ರನ್ನ ಕರ್ಕೊಂಬಂದು ಪೂಜೆ ಮಾಡುವಂಥ ಪರಿಪಾಠನೆ ಮುಗ್ದೋಗಿದೆ, ಅದನ್ನ ಮುಂದುವರಿಸಿ ಅನ್ನುವಂಥದ್ದು ಇದೆ. ದೇವರ ನಾಮ ಜಪ ತಪಗಳನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಷಷ್ಠಿ ಪೂರ್ತಿ ಕೂಡ ಬರೋದ್ರಲ್ಲಿ ಇದೆ, ಚೆನ್ನಾಗಿ ಆಚರಿಸಿ ಅನ್ನುವಂಥದ್ದು ಇದೆ. ದ್ರೌಪದಮ್ಮನ ರೀಡಿಂಗ್ ಕೇಳಿದವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ, ಫೈನಲ್ ಆಗಿ ಏನು ಹೇಳ್ತಾರೆ ದ್ರೌಪದಮ್ಮ ನೋಡೋಣ. ಸ್ವಲ್ಪ ನಿಧಾನ ಆಗ್ಬಹುದು, ಖಂಡಿತವಾಗ್ಲೂ ನ್ಯಾಯ ಕೊಡ್ತೀನಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಆ ತಾಯಿಗೇನೆ ಕೆಲವು ರೀತಿಯ ಬಂಧನಗಳು ಇದೆ, ಆ ಬಂಧನಗಳನ್ನ ಕಳಚ್ಕೊಂಡು ನ್ಯಾಯ ಕೊಡ್ತೀನಿ ಅನ್ನುವಂಥದ್ದು ಇದೆ. ಅಥವಾ ನಿಮ್ಮ ಜೀವನಕ್ಕೆ ನ್ಯಾಯ ಕೊಡ್ತಾಳೆ ಆ ತಾಯಿ ಅಂತ ಆ ತಾಯಿಗೆ ಬಂಧನ ಮಾಡಿರಬಹುದು. ಎಸ್, ಡೆಫಿನೆಟ್ಲಿ ಬಂಧನ ಮಾಡಿರಬಹುದು. ಬಟ್ ಯೋಚನೆ ಮಾಡಬೇಡಿ, ಎಲ್ಲ ರಹಸ್ಯಗಳನ್ನು ಕೂಡ ತಿಳಿಸ್ಕೊಡ್ತೀನಿ ನಾನು. ಮುಂದಿನ ಜೀವನ ತುಂಬ ಚೆನ್ನಾಗಿ ಇಟ್ಟಿರ್ತೀನಿ. ಈಗ ಯಾವುದೇ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ತಾಳ್ಮೆಯಿಂದ ಇರು ಅನ್ನುವಂಥದ್ದು ಇದೆ. ತಾಳ್ಮೆ ಇರಲಿ ಅನ್ನುವಂಥದ್ದು ಇದೆ. ಬುದ್ಧಿವಂತಿಕೆ, ಆಗಲೇ ಹೇಳ್ದಂಗೆ ಮೈಂಡ್ ಗೇಮ್, ಎಲ್ಲರೂ ಮೈಂಡ್ ಗೇಮ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಎಸ್, 9 ಮಂತ್ ಅಥವಾ ನಿಮ್ಮ 9 ಇಯರ್ ಸಫರ್ ಏನಿತ್ತು ಅದು ಎಂಡ್ ಆಗುವಂಥ ಸಮಯ ಹತ್ತಿರದಲ್ಲೇ ಇದೆ. ಸೊ 9 ವರ್ಷ ಕಾದಿದ್ದವ್ರಿಗೆ ಒಂದು 9 ವಾರಗಳು ಅಥವಾ ಒಂದು 9 ವಾರಗಳು ಕಾಯೋದು ದೊಡ್ಡ ವಿಚಾರ ಅಲ್ಲ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಮೆಜಿಷಿಯನ್ ಇದೆ. ಸೊ ಶ್ರೀಕೃಷ್ಣ ಮೆಜಿಷಿಯನ್, ಸೊ ಎಂಡಿಂಗನ್ನ ಶ್ರೀಕೃಷ್ಣ ಬಂದು ಕೊಡ್ತಾರೆ ಇದಕ್ಕೆ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಲಾಂಗ್ ಆಗಿದ್ದಕ್ಕೆ ಸಾರಿ. ಟೇಕ್ ಕೇರ್. ಬಾಯ್. ನಮಸ್ತೆ.